ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದು ಹಿಡಿ ಪುಡಿಯನ್ನು ಹಾಕಿ ಬಟ್ಟೆ ಒಗೆದ್ರೆ ಸಾಕು. ಬಿಳಿ ಬಟ್ಟೆ ಆಗಿರ್ಬೋದು, ಕೊಳಕಾಗಿರೋ ಬಟ್ಟೆ ಆಗಿರ್ಬೋದು, ಪ್ರತಿಯೊಂದು ಬಟ್ಟೆನೂ ಕ್ಲೀನ್ ಆಗೋದಂತೂ ಗ್ಯಾರಂಟಿ. ಲಾಂಡ್ರಿಯವ್ರು ಕೂಡ ಈ ಗುಟ್ಟನ್ನು ಬಿಟ್ಕೊಡೋದಿಲ್ಲ. ಹಾಗಿದ್ರೆ ಬನ್ನಿ, ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ತೆಂಗಿನಕಾಯಿ ಮನೇಲಿ ಜಾಸ್ತಿ ಇದ್ದರೆ ಈ ರೀತಿ ಮಾಡಿ. ತೆಂಗಿನಕಾಯಿ ಕೆಡಬಾರ್ದು, ಹಾಳಾಗಬಾರ್ದು, ಬಹಳ ದಿನ ಅದೇ ರೀತಿ ಇರಬೇಕು ಅನ್ನೋ ಹಾಗಿದ್ರೆ ಒಂದಿಷ್ಟು ಪುಡಿ ಉಪ್ಪನ್ನ ತೊಗೊಳ್ಳಿ. ಪುಡಿ ಉಪ್ಪನ್ನ ತೊಗೊಂಡು ತೆಂಗಿನಕಾಯಿ ಮೇಲೆ ಚೆನ್ನಾಗಿ ಸವರಿ. ಈ ರೀತಿ ಮಾಡೋದ್ರಿಂದ ತುಂಬ ದಿನ ಬರುತ್ತೆ, ಹೆಚ್ಚು ಕೆಡೋದಿಲ್ಲ. ಯಾವುದೇ ರೀತಿ ತೆಂಗಿನಕಾಯಿ ಏನಿದೆ ಕೆಟ್ಟ ಹಾಳಾಗೋದಿಲ್ಲ. ಈ ಟಿಪ್ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಬನ್ನಿ ನೆಕ್ಸ್ಟ್ ಟಿಪ್ ನೋಡೋಣ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು, ಯಾರಾದರೂ ಗೆಸ್ಟ್ ಬಂದಾಗ ಅಷ್ಟೇ ನಾವು ಒಂದಿಷ್ಟು ಕಪ್ಸ್ಗಳಂತೇಳಿ ಸೈಡಿಗೆ ತೆಗೆದಿಟ್ಟಿರ್ತೀವಿ. ಹೌದು, ಯಾರಾದರೂ ಬರ್ತಾ ಇದ್ದಾರೆ, ಗೆಸ್ಟ್ಗಳು ಬರ್ತಾ ಇದ್ದಾರೆ ಅಂದರೆ ನಾವು ಒಂದಿಷ್ಟು ಸಾಮಾನುಗಳನ್ನ ಅವರಿಗೋಸ್ಕರ ಅಂತಲೇ ತೆಗೆದಿಟ್ಟಿರ್ತೀವಿ. ಅಂತಹ ಕಾಕ್ರಿ ಐಟಮ್ಸ್ನಲ್ಲಿ ಇದು ಒಂದು ಕೂಡ. ನಾವು ಪ್ಲೇಟ್ ಆಗಿರ್ಬೋದು, ಗ್ಲಾಸಸ್ ಆಗಿರ್ಬೋದು, ಸ್ಪೂನ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು ಸೈಡಿಗೆ ತೆಗೆದಿಟ್ಟಿರ್ತೀವಿ. ಗೆಸ್ಟ್ ಬಂದಾಗಷ್ಟೇ ಯೂಸ್ ಮಾಡಿದ ಮೇಲೆ ಅದನ್ನು ತೊಳೆದಿಟ್ಟರೆ ತುಂಬ ಮಗು ವಾಸನೆ ಬರುತ್ತೆ. ಈ ರೀತಿ ಸ್ಟ್ಯಾಂಡ್ ಹಾಕಿ ನೀರನ್ನೆಲ್ಲ ಜಾಡಿಸ್ಬಿಟ್ಟು ಆಮೇಲೆ ನೀವು ವಾಪಸ್ ಅದನ್ನು ಇಟ್ಬಿಡಿ. ತುಂಬ ದಿನ ಕೆಡೋದಿಲ್ಲ, ಚೆನ್ನಾಗಿರುತ್ತೆ, ವಾಸನೆಯೂ ಬರೋದಿಲ್ಲ. ಹಾಗೆ ಬನ್ನಿ ನಮ್ಮ ಮೇನ್ ಟಿಪ್ ನೋಡ್ಕೊಂಡು ಬರೋಣ. ಈಗ ಬಟ್ಟೆ ಎಷ್ಟೇ ಕೊಳಕಾಗಿರ್ಬೋದು, ನೀವು ಕೈಯಿಂದ ಒಗೆಯೋದಾಗಲಿ ಮಷೀನಿಂದ ಒಗೆಯೋದಾಗಲಿ ಏನೇ ಮಾಡಿದರೂ ಕೂಡ ತುಂಬ ಹೊಲಸಾಗಿದ್ದರೆ ಈ ಒಂದು ಟಿಪ್ನ ನೀವು ಫಾಲೋ ಮಾಡಿ. ರಿಸಲ್ಟ್ ಮಾತ್ರ ತುಂಬ ಜಲ್ದಿನೇ ಸಿಗುತ್ತೆ. ನಾನಿಲ್ಲಿ ಒಂದು ಪಾತ್ರೆ ತೊಳೆಯೋ ಬಾಕ್ಸ್ ಏನಿದೆ ಅದನ್ನು ತೊಗೊಂಡಿದ್ದೀನಿ. ಇದಕ್ಕೆ ನಾನು ಡಿಟರ್ಜೆಂಟ್ ಪೌಡರ್ ಹಾಕ್ಕೊತಾ ಇದ್ದೀನಿ. ನಿಮ್ಮ ಮನೇಲಿ ಯಾವ ಡಿಟರ್ಜೆಂಟ್ ಪೌಡರ್ ಇದೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಒಂದು 2-3 ಪ್ಯಾಕೆಟ್ ಆಗುವಷ್ಟು ಡಿಟರ್ಜೆಂಟ್ ಪೌಡರ್ನ ತೊಗೋಬೋದು. ಒಂದು 10 ರೂಪಾಯಿದು ಬರುತ್ತಲ್ವ, ಸರ್ಫ್ ಆದರೂ ಆಗಿರ್ಬೋದು, ಅದನ್ನು ತೊಗೊಳ್ಳಿ. ಅಥವಾ ಮನೇಲಿ ಯೂಸ್ ಮಾಡೋಗಿರೋಂಥ ಡಿಟರ್ಜೆಂಟ್ನ ತೊಗೊಳ್ಳಿ. ಸೊ ಡಿಟರ್ಜೆಂಟ್ ಪೌಡರ್ನ ತೊಗೊಂಡ್ಮೇಲೆ ನಾನೀಗ ಇಲ್ಲಿ ಇದಕ್ಕೆ ತಿನ್ನುವ ಸೋಡಾ ಪುಡಿ ತೊಗೊತಾ ಇದ್ದೀನಿ. ಇದನ್ನು 1 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಳ್ಳಿ. ತಿನ್ನುವ ಸೋಡಾ ಪುಡಿ ಹಾಕೊಳೋದ್ರಿಂದ ನಮ್ಮ ಬಟ್ಟೆಯ ಮೇಲೆ ಕಟ್ಟಿರುವಂಥ ಸಣ್ಣ ಸಣ್ಣ ಹೊಲ್ಸುಗಳೇನಿದ್ದಾವೆ ಅದನ್ನು ತೆಗಿಯೋಕೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಹಾಗಾಗಿ ಡಿಟರ್ಜೆಂಟ್ ಪೌಡರ್ ಜೊತೆಗೆ ಸ್ವಲ್ಪ ಸೋಡಾ ಪುಡಿನ ಬೆರೆಸ್ಕೊಳ್ಳಿ. ಹಾಗೆ ಬನ್ನಿ ನೆಕ್ಸ್ಟ್ ನೋಡೋಣ. ಇದಕ್ಕೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ. ಸಣ್ಣ ಪುಡಿ ಉಪ್ಪನ್ನು ತೊಗೊಂಡಿದ್ದೀನಿ. ಸಣ್ಣ ಪುಡಿ ಉಪ್ಪನ್ನು ಯಾಕೆ ತೊಗೊತಾ ಇದ್ದೀನಿ ಅಂದರೆ ನಮ್ಮ ಬಾಡಿಯಲ್ಲಿ ಇರುವಂಥ ಇನ್ಸೆಕ್ಟ್ಸ್, ಸಣ್ಣ ಸಣ್ಣ ಹುಳುಗಳೇನಿದ್ದಾವೆ ನಮ್ಮ ಬಟ್ಟೆಗೆ ಅಂಟಿರ್ತವೆ. ಸೊ ಹಾಗಾಗಿ ಯಾವುದೇ ರೀತಿ ರೋಗ ಹರಡಬಾರ್ದು ಅಂತಂದರೆ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕಾಗುತ್ತೆ. ಈ ರೀತಿ ಪುಡಿ ಉಪ್ಪು ಹಾಕಿ ಮಾಡೋದ್ರಿಂದ ನಮ್ಮ ಬಟ್ಟೆ ಮೇಲಿರುವಂಥ ಕ್ರಿಮಿ ಕೀಟಗಳೇನಿದ್ದಾವೆ ಎಲ್ಲವೂ ಸತ್ತು ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾನು ಉಪ್ಪನ್ನು ತೊಗೊಂಡಿದ್ದೀನಿ. ಈಗ ನೋಡಿದ್ರಲ್ಲ, ನಮ್ಮ ಜಾದೂ ಪುಡಿ ರೆಡಿಯಾಗಿದೆ. ಈ ರಹಸ್ಯನ ಯಾವುದೇ ಲಾಂಡ್ರಿಯವ್ರು ಕೂಡ ಹೇಳೋದಿಲ್ಲ. ಸೊ ಈ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ನೀವು ಇದನ್ನು ಟ್ರೈ ಮಾಡಿ ಬಂದ ಮೇಲೆ ನನಗೆ ಕಮೆಂಟ್ ಮಾಡಿ ಹೇಳಿ ಯಾವ ರೀತಿ ವರ್ಕ್ ಆಗಿದೆ ಅಂತೇಳಿ. ಬಟ್ಟೆಗಳೆಲ್ಲ ಪಳ ಪಳ ಅಂತ